ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೊಡ್ಡ ಮನೆಗೆ ನೀವು ಬಳಗಾಯಿ ಬಂಟ, ನಾನು ನಿಮಗೆ ಬಳಗಾಯಿ ಬಂಟ. ಬನ್ನಿ ಬನ್ನಿ, ಅಮ್ಮವರು ನಮಗೋಸ್ಕರ ಕಾಯ್ತಿರ್ತಾರೆ. ನಡಿ. ಹೋಗಿ ವಿಚಾರಿಸ್ತಾ ಹೇಳ ಈ ವಿಡಿಯೋದಲ್ಲಿ ಇರೋರ್ನೆಲ್ಲ ನೋಡಿದ್ಯಾ ಅಣ್ಣ? ಇಲ್ಲ, ನೋಡಿಲ್ಲ. ಅಣ್ಣ, ಈ ಫೋಟೋದಲ್ಲಿ ಇರೋರ್ನೆಲ್ಲ ನೋಡಿದ್ಯಾ ಅಣ್ಣ? ಇಲ್ಲ, ನೋಡಿಲ್ಲ. ಎಲ್ಲೂ ಈ ಆಟೋದವ್ರನ್ನ ನೋಡಿಲ್ಲ. ಅಣ್ಣ ಇಲ್ವಂತೆ ಅಣ್ಣ. ನಡೀರಿ ಹೋಗ. ಬನ್ನಿ ಬನ್ನಿ ಅಣ್ಣ. ಅಮ್ಮವ್ರೆ, ಅಮ್ಮವ್ರೆ, ಪದನ ಬಂದಿದ್ದಾರೆ, ಬನ್ನಿ. ಪದ್ದು, ಮೋರೆ, ಹೇಗಿದ್ದೀರಾ ಮೋರೆ? ಈಗ ಮನ್ಸಿಗೆ ಸಮಾಧಾನ ಆಯ್ತು. ನನಗಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟಿತ್ತು. ಗಾಬರಿ ಅನ್ನೋದೇನು, ಜೀವನೇ ಹೊರಟೋಗಿತ್ತು. ನೋಡಿದ್ರ ಅಮ್ಮವ್ರೆ, ಪದ ನನಗೆ ನಿಮ್ಮ ಮೇಲೆ ಜೀವನೇ ಇದೆ. ಅದಕ್ಕೆ ನೀವು ಕಾಣದೇ ಇರೋದಕ್ಕೆ ಜೀವನೇ ಹೊರಟೋಯ್ತು ಅಂತಿದ್ದಾರೆ. ನಂಗೆ ಗೊತ್ತು ಚೋಟು, ನಾನು ಪದ್ದು ಒಡ ಹುಟ್ಟಿದವರಲ್ಲ. ಆದರೆ ನನ್ನ ಪಾಲ್ಗೆ ಒಡ ಹುಟ್ಟಿದ ಅಣ್ಣನಿಗಿಂತನೂ ಹೆಚ್ಚು. ಚಿಕ್ಕಂದಿನಿಂದನೂ ನನ್ನನ್ನು ಆಡಿ ಬೆಳೆಸಿದ್ದಾರೆ. ಸಾಲಿಗ್ರಾಮದ ಮನೆಗೋಸ್ಕರ ನಿಯತ್ತಿನಿಂದ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿರೋ ಪದ್ದು ನನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ತಿರೋದ್ರಲ್ಲಿ ಆಶ್ಚರ್ಯನೇ ಪಡಬೇಕಾಗಿಲ್ಲ. ಅಲ್ವಾ ಮತ್ತೆ, ನಾವೆಲ್ಲರೂ ಸಾಲಿಗ್ರಾಮದ ಋಣದಲ್ಲೇ ಬದುಕ್ತಾ ಇದ್ವಿ. ನಿಮ್ಮನ್ನು ನೋಡೋ ಆತರದಲ್ಲಿ ಏನೂ ತರಕ್ಕಾಗ್ಲಿಲ್ಲ. ಒಂದ್ ನಿಮಿಷ ರೀ, ಹಾಲು ಹಣ್ಣು ತಂದ್ಬಿಡ್ತೀನಿ. ಪದ್ದು, ಅದೆಲ್ಲ ಬೇಕಾ? ಏನು ಬೇಡ. ನೀವೇ ಹೇಳಿದ್ರಲ್ಲ, ಜೊತೆಗೆ ಹುಟ್ಟದೇ ಇದ್ರು ನಾನು ನಿಮ್ಮ ಅಣ್ಣ ಅಂತ. ಅಣ್ಣ ತಂಗಿಗೋಸ್ಕರ ಇಷ್ಟು ಮಾಡಬಾರ್ದಾ? ಇಬ್ಬರ ಮಧ್ಯ ಬರೀ ಅಣ್ಣ ತಂಗಿ ಸಂಬಂಧ ಮಾತ್ರ ಅಲ್ಲ, ನೀವು ನನಗೆ ದೇವತೆ. ನಾನು ನಿಮ್ಮ ಭಕ್ತ, ನಿಮ್ಮ ಬಂಟ. ಅಂಥದ್ರಲ್ಲಿ ಇದೆಲ್ಲ ಬರೀ ಅಳಿಲ್ ಸೇವೆ. ಪದ್ದು, ಆದರೂ ನಾನು ನಿಮಗೆಲ್ಲ ಹೇಳ್ದೆ ಬಂದಿದ್ದು ತಪ್ಪಾಯ್ತೇನೋ ಅಲ್ವಾ? ಪರವಾಗಿಲ್ಲ ಮೋರೆ, ನೀವು ಬಂದಿದ್ದು ಒಂದು ಅರ್ಥದಲ್ಲಿ ಸರಿಯಾಗೇ ಇದೆ. ನೀವು ತಗೊಳ್ಳೋ ನಿರ್ಧಾರಗಳು ಆ ಕ್ಷಣಕ್ಕೆ ನಮ್ಗೆ ಗೊತ್ತಾಗದೇ ಇರ್ಬೋದು, ಆದರೆ ಅದರ ಹಿಂದೆ ಏನೋ ಒಂದು ಅರ್ಥ ಇರುತ್ತೆ ಅಂತ ನನಗೆ ಗೊತ್ತು. ಪದ್ದು, ಮನೇಲೆಲ್ಲರೂ ಹೇಗಿದ್ದಾರೆ? ಶ್ರಾವಣಿ ಹೇಗಿದ್ದಾಳೆ? ಅದನ್ನ ಯಾಕೆ ಕೇಳ್ತೀರಾ ಮೋರೆ? ನೀವು ಮನೇಲಿಲ್ಲ ಅಂತ ಗೊತ್ತಾದ ಮೇಲೆ ಶ್ರಾವಣಿ ಅಮ್ಮವರು ದಿಕ್ಕೆಟ್ಟು ಕೂತ್ಬಿಟ್ರು. ನಿಮ್ಮ ಅವ್ರ ಸಂಬಂಧ ಏನಂತ ಗೊತ್ತಿಲ್ಲದೆ ಇದ್ರು ಯಾವಾಗಲೂ ನಿಮ್ಮನ್ನೇ ನೆನಪು ಮಾಡ್ಕೊತಿರ್ತಾರೆ. ಪ್ರತಿಕ್ಷಣ ನಿಮ್ಮದೇ ಮಾತು, ನೀವಿಲ್ಲ ಅಂತ ಕೊರಗ್ತಿರ್ತಾರೆ. ಇದೆಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ ಪದ್ದು. ಕೊರಕೋ ಮನಸ್ಸು ಕರಗೋ ಹಾಗೆ ಮಾಡ್ತೀನಿ. ಆದಷ್ಟು ಬೇಗ ನನ್ನ ಮಗಳಿಗೆ ತಾಯಿ ಪ್ರೀತಿ ಸಿಗಬೇಕು. ಆ ದಿನ ಬಂದೇ ಬರುತ್ತೆ. ಪದ್ದು, ನೀನು ಇಲ್ಲಿಗೆ ಬಂದಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ತಾನೆ? ಯಾರಿಗೂ ಗೊತ್ತಾಗ್ಲಿಲ್ಲ ಅಮ್ಮೋರೆ. ಆದರೆ ನಾನು ಬರಬೇಕಾದ್ರೆ ಸುಬ್ಬು ಎದುರುಗಡೆ ಸಿಕ್ಬಿಟ್ಟ. ಎಲ್ಲಿ ಹೋಗ್ತಿದ್ದೀರಾ, ಏನು ಎತ್ತ ಅಂತ ಅನುಮಾನದಲ್ಲೇ ಕೇಳ್ಬಿಟ್ಟ. ಆದರೆ ನಾನೇನು ಹೇಳಿಲ್ಲ. ಅವನು ನಿಮ್ಮನ್ನ ತುಂಬ ಹುಡುಕ್ತಾ ಇದ್ದಾನೆ. ಇನ್ನೊಂದು ವಿಷಯ. ಏನು ಪದ್ದು? ನೀವು ಫೋನ್ ಮಾಡಿದಾಗ ಸ್ವಲ್ಪ ಸರಿಯಾಗಿ ಕೇಳಿಸ್ತಿಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಎಲ್ಲೋ ಫೋನ್ ಕಟ್ಟಾಗಿದೆ ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ನೋಡಿದ್ರೆ 2 ನಿಮಿಷ ಆನ್ ಆಗೇ ಇತ್ತು. ಹೌದಾ? ಆದರೆ ನನಗೆ ನೆಟ್ವರ್ಕ್ ಸಿಗಲಿಲ್ಲ.
ಅಮ್ಮವ್ರೆ ನಾನು ಹೇಳದ್ನಲ್ಲ ಒಂದೊಂದ್ಸಲ ನೆಟ್ವರ್ಕ್ ಸಿಗುತ್ತೆ ಇನ್ನೊಂದ್ಸಲ ಸಿಗಲ್ಲ ಅಂತ. ಹಾಗಾಗಿದ್ರೂ ಆಗಿರ್ಬೋದು ಅಮ್ಮವ್ರೆ. ಆ ಫೋನ್ ಕಾಲಿಂದ ನೀವಿರೋ ಲೊಕೇಶನ್ನು ಶತ್ರುಗಳಿಗೆ ಗೊತ್ತಾಗಿದ್ರೂ ಗೊತ್ತಾಗಿರ್ಬೋದು. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಮ್ಮವ್ರೆ. ಏಯ್ ಗಾಡಿ ನಿಲ್ಸು, ಫೋನ್ ಕೊಡಿದೆ. ಇದೇ ಗಾಡಿ ಅಲ್ವನ್ರು? ಅವನೇ ಅಲ್ವಾ ಇದು? ಹೌದು ಅಣ್ಣ, ಅವನೇ. ಬನ್ನಿ ವಿಚಾರಿಸ. ಈ ವಿಡಿಯೋ ನೋಡು. ಯಾರು ಸರ್ ನೀವು? ನಾನು ಯಾಕೆ ವಿಡಿಯೋ ನೋಡಬೇಕು? ಅಷ್ಟಕ್ಕೂ ನೀವು ಎಲ್ಲಿಗೆ ಹೋಗ್ಬೇಕು ಹೇಳಿ? ಏನು ಗಾಂಧಿನಗರಕ್ಕೆ ಹೋಗ್ಬೇಕಾ, ಸಿನಿಮಾ ನೋಡಕ್ಕೆ ಹೋಗ್ಬೇಕಾ? ಮೀಟ್ರ್ ಮೇಲೆ 100 ರೂಪಾಯಿ ಕೊಡಿ ಸಾಕು, ಕರ್ಕೊಂಡು ಹೋಗ್ತಾ ಇರ್ತೀನಿ. ಲೇ, ಮೀಟ್ರ್ ಬಗ್ಗೆ ನನ್ನ ಹತ್ರ ಎಲ್ಲ ಮಾತಾಡೋದಕ್ಕೆ ಬರಬೇಡ. ನನಗೆ ಮೀಟ್ರ್ ಜಾಸ್ತಿನೇ ಇದೆ. ಮೊದಲು ಈ ವಿಡಿಯೋ ನೋಡು. ಅರೆ, ಇದು ನಂದೇ ಆಟೋ. ನಿಂದೆ ಆಟೋ ಅಂತ ಗೊತ್ತಾಗಿ ನಿನ್ನ ಹುಡ್ಕೊಂಡು ಬಂದಿರೋದು. ಈ ಆಟೋದಲ್ಲಿ ಕೂರಿಸ್ಕೊಂಡು ಅವ್ರನ್ನ ಎಲ್ಲಿ ಕರ್ಕೊಂಡೋದೆ? ಎಲ್ಲಿ ಬಿಟ್ಟೆ ಅವ್ರನ್ನ? ಅದೆಲ್ಲ ನಾನು ನಿಮಗೆ ಕೇಳಬೇಕು. ಹಾಗೆಲ್ಲ ಪ್ಯಾಸೆಂಜರ್ ಡೀಟೇಲ್ ಎಲ್ಲ ಕೊಡೋಕ್ಕಾಗಲ್ಲ. ಹೇಳಿ, ಕೊಟ್ಟಿಲ್ಲ ಅಂತಂದ್ರೆ ನಾವು ನಿನಗೆ ಸರಿಯಾಗಿ ಕೊಡ್ಬೇಕಾಗುತ್ತೆ. ಏಯ್ ಹೇಳೋ. ಬಿಡ, ಯಾಕೆ ಸುಮ್ಮನೆ ಕಿರಿಕೆಲ್ಲ ಮಾಡ್ಕೊಂತೀಯ? ನೋಡು ಬ್ರದರ್, ಈ ವಿಡಿಯೋದಲ್ಲಿರೋ ಹೆಂಗ್ಸನ್ನ ನೀನು ಎಲ್ಲಿ ಡ್ರಾಪ್ ಮಾಡಿದೆ ಅಂತ ಹೇಳಿದ್ರೆ ನಾವು ನಿನ್ನ ಸುಮ್ಮನೆ ಬಿಟ್ಬಿಡ್ತೀವಿ. ಏನೋ ಎದುರಿಸ್ತಾ ಇದ್ದೀರಾ? ಲವ್, ನಿನ್ನನ್ನು ಎದುರಿಸ್ಬಿಟ್ಟು ನಮಗೇನು ಆಗಬೇಕಾಗಿಲ್ಲ. ಸರಿ ಗಣಪ, ತಗೋ, ನಿಂದಾರಲ್ಲೇ ಬರ್ತೀನಿ. ಹಿಡ್ಕೊಳ್ಳೋ. ಈ ದುಡ್ಡು ತಗೊಂಡು ಆ ಹೆಂಗ್ಸನ್ನ ಎಲ್ಲಿ ಡ್ರಾಪ್ ಮಾಡಿದೆ ಅಂತ ಹೇಳು. ನೀನೇನಾದರೂ ಹೇಳಲಿಲ್ಲ ಅಂದರೆ ನಿಜವಾಗ್ಲೂ ಎದುರಿಸ್ಬೇಕಾಗುತ್ತೆ. ಎದುರಿಸಿದ್ರೆ ಬಗ್ಗೋನಲ್ಲ ನಾನು. ಆದರೆ ಲಕ್ಷ್ಮಿ ಕಣ್ಣೆದ್ರಿಗಿದ್ದಾಗ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಅದರಲ್ಲೂ ದೊಡ್ಡೋರು ಹೇಳಿದ್ರೆ ಕೇಳದೇ ಇರೋಕ್ಕಾಗತ್ತಾ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನೋಡಿ ಅಣ್ಣ, ಈ ಹೆಂಗ್ಸ್ ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ಮಂಡ್ಯದ ಹತ್ರ ರಾಮಪುರ ಇದೆಯಲ್ಲ, ಅದ್ರ ಪಕ್ಕ ಒಂದು ಹಳ್ಳಿಗೆ ಹೋಗ್ಬೇಕಂತಂದ್ರು. ನಾನು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದೆ. ಅದು ಬಿಟ್ರೆ ನಂಗೆ ಇನ್ನೇನು ಗೊತ್ತಿಲ್ಲ. ಎಷ್ಟು ಹೇಳಿದ್ಯಲ್ಲ, ಸಾಕು ಬಿಡ. ಲೋ, ಇವ್ನು ಹೇಳಿದ್ನಲ್ಲ ಅದ್ಯಾವುದೋ ರಾಮಪುರ ಪಕ್ಕ ಅಂತ. ಅವ್ರಿಗೆ ಗೊತ್ತಾ ನಿಮ್ಗೇನಾದ್ರು? ಗೊತ್ತಣ್ಣ, ರಾಮಪುರದಿಂದ ಬಲಗಡೆ ಹೋದ್ರೆ ಅಲ್ಲೇ ಎಲ್ಲೋ ಇರುತ್ತೆ. ಮತ್ತಿನ್ನೇನು? ನಡೀರಿ, ಗಾಡಿ ತೆಗಿರಿ.